ಸರ್ಜರಿಗಾಗಿ 6 ವಾರಗಳ ಮಧ್ಯಂತರ ಜಾಮೀನು ಪಡೆದಿದ್ದಂತಹ ದರ್ಶನ್ ಕೊನೆವರೆಗೂ ಸರ್ಜರಿಯನ್ನ ಮಾಡಿಸ್ಕೊಂಡಿರಲಿಲ್ಲ. ಆದರೆ ನಿನ್ನೆ ಸರ್ಜರಿ ಮಾಡೇ ಬಿಡ್ತೀವಿ ಅಂತ ಖುದ್ದು ವೈದ್ಯರೇ ಹೇಳಿದ್ರು. ಇಷ್ಟಾದ್ರೂ ನಿನ್ನೆ ಸರ್ಜರಿ ಆಯ್ತಾ ಇಲ್ವಾ ಅನ್ನೋದು ಸಸ್ಪೆನ್ಸ್ ಆಗೇ ಉಳಿದಿದೆ. ದರ್ಶನ್ಗೆ ನಡೀತಾ ಸರ್ಜರಿ ಎಲ್ಲ ಸಸ್ಪೆನ್ಸ್. ಆಪರೇಷನ್ ಬಗ್ಗೆ ಹೊರಬಿದ್ದಿಲ್ಲ ಯಾವುದೇ ಅಪ್ಡೇಟ್. ರೇಣುಕಾಸ್ವಾಮಿ ಕೊಲೆ ಕೇಸ್ನ 2ನೇ ಆರೋಪಿ ದರ್ಶನ್ ವೈದ್ಯಕೀಯ ಕಾರಣ ಕೊಟ್ಟು ಮಧ್ಯಂತರ ಜಾಮೀನು ಪಡೆದಿದ್ದಾರೆ. ಅರ್ಜೆಂಟ್ ಆಗಿ ಸರ್ಜರಿ ಮಾಡಲೇಬೇಕು, ಸರ್ಜರಿ ಮಾಡದಿದ್ರೆ ಲಕ್ವಾ ಹೊಡೆಯುತ್ತೆ ಅಂತ ಕಾರಣ ಹೇಳಿದ್ರು. ನ್ಯಾಯಾಲಯ ಇದೇ ವಿಚಾರ ಪರಿಗಣಿಸಿ 6 ವಾರಗಳ ಮಧ್ಯಂತರ ಬೇಲ್ ನೀಡಿತ್ತು. ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಗೂ ದರ್ಶನ್ ಸೇರಿದ್ರು. ಆದ್ರೆ ಮಧ್ಯಂತರ ಬೇಲ್ ಅವಧಿ ಮುಗಿದಿದ್ರೂ ದರ್ಶನ್ ಸರ್ಜರಿ ಬಗ್ಗೆ ಯಾವುದೇ ಸುಳಿವಿಲ್ಲ. ಹೈಕೋರ್ಟ್ನಲ್ಲಿ ರೆಗ್ಯುಲರ್ ಜಾಮೀನು ಅರ್ಜಿ ಸಲ್ಲಿಸಿರುವ ದರ್ಶನ್ಗೆ ಡಿಸೆಂಬರ್ 11ರಂದು ಅಂದ್ರೆ ನಿನ್ನೆ ಸರ್ಜರಿ ನಡೆಯುತ್ತೆ ಅಂತ ಹಿರಿಯ ವಕೀಲ ಸಿವಿ ನಾಗೇಶ್ ತಿಳಿಸಿದ್ರು. ಹೈಕೋರ್ಟ್ಗೆ ಸರ್ಜರಿ ನಡೆಯುವ ದಿನಾಂಕವನ್ನ ವೈದ್ಯರು ಹೇಳಿದ್ದಾರೆ ಅಂತ ಹೇಳಿದ್ರು. ಆದ್ರೆ ನಿನ್ನೆ ಸರ್ಜರಿ ನಡೆಯುತ್ತಾ ಇಲ್ವಾ ಅನ್ನೋ ಬಗ್ಗೆ ಸಾಕಷ್ಟು ಸಸ್ಪೆನ್ಸ್ ಕಾಪಾಡಿಕೊಂಡಿದ್ದಾರೆ. ಈವರೆಗೆ ಆಪರೇಷನ್ ಕಥೆ ಏನಾಯ್ತು ಅನ್ನೋ ಅಪ್ಡೇಟ್ ಹೊರಬಂದಿಲ್ಲ. ಇದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಬಿಪಿ ಏರುಪೇರು ಪರಿಸ್ಥಿತಿ ನೋಡಿ ಸರ್ಜರಿ ಅಂದಿದ್ದ ವೈದ್ಯರು ಇನ್ನು ಸರ್ಜರಿ ಮಾಡದೇ ಇರೋದಕ್ಕೆ ಕಾರಣ ಬಿಪಿ ಏರಿಳಿತ ಅಂತ ನ್ಯಾಯಾಲಯಕ್ಕೆ ಹಿರಿಯ ವಕೀಲ ಸಿವಿ ನಾಗೇಶ್ ತಿಳಿಸಿದ್ರು. ನಿನ್ನೆಯೂ ಆರೋಗ್ಯ ತಪಾಸಣೆ ಮಾಡಿ ನಂತರ ಸರ್ಜರಿ ಅನ್ನೋ ಮಾಹಿತಿಯನ್ನ ಟಿವಿ9ಗೆ ಉನ್ನತ ಮೂಲಗಳು ತಿಳಿಸಿದ್ವು. ಆದ್ರೆ ಇನ್ನೂ ಈ ವಿಚಾರ ರಹಸ್ಯವಾಗಿಯೇ ಉಳಿದಿದೆ. ಇನ್ನು ದರ್ಶನ್ ಸರ್ಜರಿ ಬಗ್ಗೆ ಹೈಕೋರ್ಟ್ಗೆ ವಕೀಲರು ಸಲ್ಲಿಸಿದ ವೈದ್ಯಕೀಯ ವರದಿಯಲ್ಲೇನಿದೆ ಅಂದ್ರೆ ಸರ್ಜರಿಯಿಂದ ದರ್ಶನ್ ಬೆನ್ನುಹುರಿ ಚಟುವಟಿಕೆ ಸಹಜಗೊಳಿಸಬಹುದು. ಲುಂಬರ್ ಡಿಕಂಪ್ರೆಷನ್ ಅಂಡ್ ಫ್ಯೂಷನ್ ಎಂಬ ಸರ್ಜರಿ ಮಾಡಬೇಕಾಗುತ್ತೆ. ಜನರಲ್ ಅನೆಸ್ಥಿಯಾ ಕೊಟ್ಟು ಸರ್ಜರಿ ಮಾಡಲಾಗುತ್ತದೆ. ದರ್ಶನ್ ಮತ್ತು ವಿಜಯಲಕ್ಷ್ಮಿಗೆ ಈ ವಿಚಾರವನ್ನ ಮನವರಿಕೆ ಮಾಡಿಕೊಡಲಾಗಿದೆ ಅಂತ ಬಿಜಿಎಸ್ ಆಸ್ಪತ್ರೆಯ ಮುಖ್ಯ ಆಡಳಿತ ಅಧಿಕಾರಿ ಸ್ಮಿತಾ ತಮ್ಮಯ್ಯ ಹೈಕೋರ್ಟ್ಗೆ ವರದಿ ನೀಡಿದ್ರು. ಇಷ್ಟೆಲ್ಲಾ ಹೇಳಿದ ವೈದ್ಯರು ದರ್ಶನ್ಗೆ ಸರ್ಜರಿ ಮಾಡಿದ್ದಾರಾ, ಮುಂದೂಡಿದ್ದಾರಾ ಅಥವಾ ಸರ್ಜರಿಯೇ ಮಾಡಿಲ್ವಾ ಅನ್ನೋ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿದೆ. ಬ್ಯೂರೋ ರಿಪೋರ್ಟ್ ಟಿವಿ9.